ಸಖತ್ತಾಗಿದೆ. ಟ್ರೈನ್ ಒಳಗಡೆ ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಗೈಸ್ ನೋಡಿ ಏನು ಚೆನ್ನಾಗಿದೆ, ನೋಡೋಕೆ ಸಖತ್ತಾಗಿರುತ್ತೆ. ಇದೆ ರೂಮ್ ಎಲ್ಲ ಇದ್ದಾರೆ ನೋಡಿ, ಹೇಗೆ ಮಾಡಿಟ್ಟಿದ್ದಾರೆ. ಕುಕ್ಕು ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ. ಸೊ ಇದು ಮುಂದಿನ ವ್ಯೂ ನೋಡಿ. ಸೊ ಇಲ್ಲಿ ಒಳಗಡೆ ಬರಬೇಕು ನಾವು. ಇಲ್ಲಿ ನೋಡಿ, ಇಲ್ಲೆಲ್ಲ ಬುಕ್ಸ್ ಇಟ್ಟಿದ್ದಾರೆ. ಆಮೇಲೆ ಇದು ನೋಡಿ, ಇದು ಕತ್ತಿ ಏನೇ ಅದು, ಓ ಸ್ಕೀ, ಇದು ಆಟ ಆಡೋದಕ್ಕೆ. ಇದಕ್ಕೆ ಎದಕ್ಕೆ ಅಂತಂದರೆ ಇಲ್ಲಿದೆ ನೋಡಿ, ವಿಂಟರಿಗೆ ಬರುತ್ತೆ ಅದು. ನಾನು ಕತ್ತಿ ಇಡೋದು ನೋಡಿ. ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ, ಏನಾದರೂ ಅಡುಗೆ ಮಾಡೋದಿತ್ತಂದರೆ ಕಿಚನ್ ಕೊಟ್ಟಿದ್ದಾರೆ. ಒಬ್ರೊಬ್ರಿಗೆ ಒಂದೊಂದು ರೂಮ್. ಕೈ ಸರ್ ನಮಗೆಲ್ಲ ಬೇರೆ ಯಾರು ಇದೆ. ನಮ್ದು ಇಲ್ಲಿದೆ ನೋಡಿ, ಸ್ಟ್ರೀಸ್ ಇಲ್ಲಿ ನೋಡಿ, ಇದು ಸಿಸಿ. ಸೊ ಒಂದು ರೂಮ್ ಎಂಟ್ರ್ ಆದ್ವಿ. ಸೊ ಇಲ್ಲೊಂದು ಫೋಟೋಸ್ ಹಾಕಿದ್ದಾರೆ ನೋಡಿ ನಮ್ಮ ರೂಮು. ಕ್ಯೂಟಿ ಪಯ್ಯ. ಇಷ್ಟು ರೂಮನ್ನ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಅಂತ ಈ ರೂಮಿಂದ ನಾನು ತಿಳ್ಕೊಬೋದಾಯ್ತು ನೋಡಿ. ಇದು ಸೋಫಾ ಆಯಿತು, ಮತ್ತು ಇಲ್ಲಿ ಟೇಬಲ್ ಆಯಿತು, ಇಲ್ಲಿ ಟಿ ವಿ ಆಯಿತಾ. ಹಿಂಗೆ ನೋಡಿದ್ರೆ ನಿಮಗೆ ಈ ವ್ಯೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇದು ಅಗಸ್ತ್ಯನ ರೂಮ್ ಥರ ಮಾಡ್ಕೊತೀವಿ ನಾವು. ಅವನು ಇರಲ್ಲ ಬಟ್ ಆಗ. ಸೊ ಇದು ಇನ್ನೊಂದು ನಮ್ಮ ದೊಡ್ಡ ರೂಮು. ಇಲ್ಲೆಲ್ಲ ಬಟ್ಟೆ ಇಡೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಬೆಡ್ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಗಿಂಬು ಅವ್ರು ಇಟ್ಟಿದ್ದು ಒಂದು ಸ್ವಲ್ಪ ಅಳ್ಳಾಡಿಸಿಲ್ಲ ನಾವು, ಹಂಗೆ ಇಟ್ಟಿದ್ವಿ. ಇಲ್ಲಿ ಟಿ ವಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ವ್ಯೂ. ನಾವು ಆ್ಯಕ್ಚುಲಿ ಇಲ್ಲೇ ಬಸ್ ಸ್ಟಾಪ್ ಇದೆ ನೋಡಿ, ಇಲ್ಲಿ ಬಸ್ ಬರುತ್ತೆ. ಸೊ ದಿಸ್ ಇಸ್ ಅವರು ನಾವು ಇಷ್ಟೊತ್ತನ ಅಲ್ಲೇ ಅಡ್ಡಾಡಿರೋದು ಆಯಿತಾ. ಅದಾದಮೇಲೆ ನೆಕ್ಸ್ಟ್ ನಮ್ಮ ಬಾತ್ರೂಮ್. ಸೊ ದಿಸ್ ಇಸ್ ಮೀ. ಇದರ ಟಾಯ್ಲೆಟ್. ಸ್ನಾನದ್ದೇ ನನಗೆ ಇದಾಗೋಗ್ಯದ್ದು, ಬಟ್ ಅದು ಇಳಿಜಂಪ್ ಇದೆ, ಅದಕ್ಕೋಸ್ಕರ ನೀರು ಹೊರಗೆ ಬರಲ್ಲ ಅಂದ್ಕೊತಾ ಇದ್ದೀನಿ. ಬಟ್ ಎಸ್, ಇಲ್ಲೊಂದು ಶಾಂಪು ಕೊಟ್ಟಿದ್ದಾರೆ. ಆಯಿತು. ಇಲ್ಲಿಂದಲೂ ನೀವು ಇದನ್ನು ಕೆಳಗೆ ಇಳಿಸ್ಕೊಳ್ಳೋಕೆ ಇದೆಲ್ಲ ಕೊಟ್ಟಿದ್ದಾರೆ. ಸೊ ನೋಡಿಟ್ಟುವರೆ ನಾನು ಬೆಡ್ ನೋಡಿ ಚೆನ್ನಾಗಿದೆಲ್ಲ. ಫುಲ್ಲು ಇಲ್ಲ ಗೀಟಿಂಗ್ ಎಲ್ಲ ನೋಡಿ, ಜಾಸ್ತಿ ಹಳೆಯ ಕಾಲದ ಥರ ಇದೆ, ಸಖತ್ತಾಗಿದೆ. ಜಸ್ಟ್ ಲವ್ಡ್ ಇಟ್ ಗೈಸ್. ನಾವು ಬಿಟ್ಟಿದ್ದು ಮೊದಲು ಹಾಲ್ಸ್ಟಟ್ ಅನ್ನೋದು ಒಂದು ವಿಲೇಜ್ ಐತಿ, ಅದನ್ನು ನೋಡೋಕೆ ಹೊಂಟೀವಿ. ಯಾಕಂತಂದ್ರೆ ಇಲ್ಲಿ ಏನೋ 7 8 ಕ್ಲೋಸ್ ಆಗಿಬಿಡ್ತೈತೆ. ಇವಾಗ ಆಲ್ರೆಡಿ 5 ಆಗೋಗ್ಬಿಟ್ಟೈತೆ. ನಾವು ಆ್ಯಕ್ಚುಲಿ ಸೂರ್ಯ ಇರುತ್ತಲ್ವ, ಇವಾಗಂದ್ರೆ 9 10 ತನಕ ಇರ್ತೈತಿ. ಸೊ ನಡೀತೈತೆ ಅಂತ ಮಾಡೀವಿ, ಬಟ್ ಇಲ್ಲ ಅಂತ. ಅದಕ್ಕೆ ಬೇಕಂತ ಫಸ್ಟ್ ಮುಗಿಸ್ಕೊಂಬರೋಣ. ಯಾಕಂದರೆ ಇಲ್ಲಿ 10 ಗಂಟೆ ತನಕ ಬೆಳಕಿದ್ರೆ ನಾವು ಇಲ್ಲಿ ಆರಾಮ್ಸೆ ಓಡಾಡ್ಬೋದು ಬಂದಮೇಲೆ. ಆಮೇಲೆ ಅಗಸ್ತ್ಯಗೂ ಭಾರಿ ಇಷ್ಟ. ಅಪ್ಪ ನನಗೆ ಇಷ್ಟು ಅಂದರೆ ನಾನು ಯೋಚನೆ ಮಾಡಕತ್ತೀನಿ ಇವಾಗ, ಇವೆಲ್ಲ ಮನೆ ಒಳಗೆ ಸೇಮ್ ಹಾಗೆ ಇರುತ್ತೆ ಅನಿಸುತ್ತೆ. ಇವೆಲ್ಲ ಮನೆ ಒಳಗಡೆ ಇವು ನೋಡೋಕೆ ಹಿಂಗೆ ಹೊರಗಡೆ ಹಿಂಗೆ ಕಾಣ್ತಾ ಇದೆ. ಆ ಮನೆ ನೋಡಿದ್ರಲ್ವ ನಮ್ಮದು, ಏನು ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ, ಇಷ್ಟು ಸಖತ್ತಾಗಿದೆ ಅಂದರೆ ಅಪ್ಪ ನನ್ನ ಜೀವನದಾಗೆ ನೋಡಿಲ್ಲ ನಾನು ಹಂಗೆ. ಅಷ್ಟು ಚಂದ ಐತೆ, ಅಷ್ಟು ಕ್ಯೂಟ್ ಅವ. ಇವಾಗ ನಾನು ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಹಿಂಗೆ ಅಗಸ್ತ್ಯ ಹೇಳ್ತಾನೆ, ಅಗಸ್ತ್ಯ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ಗೈಸ್ ನೋಡಿ, ನೀವು ಶಿಪ್ ತೊಗೊಂಡು ಹೋಗ್ಬೇಕು. ನಾವು ಶಿಫ್ಟ್ ಹಾಲ್ಸ್ಟಟ್ ಅಂತೇಳಿ ಕುಡಿಯೋದಕ್ಕೆ. ಇದೆಲ್ಲ ಗುಡ್ಡ, ಇದು ವಿಂಟರ್ನಲ್ಲಿ ಫುಲ್ ಐಸಾಗಿ ಹೋಗ್ಬಿಟ್ಟಿರುತ್ತೆ ಇದೆಲ್ಲ. ಆ ಕಡೆ ಹೋಗಿ ನಾವು ಆ ವಿಲೇಜ್ನ ನೋಡ್ಕೊಂಡು ಬರೋದೇ ಇವತ್ತಿನ ಕೆಲಸ. ಹಾಂ ನೋಡಿ, ಇವಾಗ ಇಷ್ಟು 1 ಪರ್ಸನ್ನಿಗೆ 8 ಯೂರೋಸ್ ಇದೆ ನೋಡಿ. ಇದು ನಮ್ಮ ಬೋಟು. ಇವಾಗ ಇದ್ರ ಒಳಗೆ ಏರ್ಕೊಂಡು ಅಲ್ಲಿ ಹಾಲ್ಸ್ಟಟ್ಟಿಗೆ ಹೋಗ್ಬೇಕು. ಇದೇ ವಿಲೇಜಿಗೆ ನೋಡಿ ಬರ್ತಾ ಇರೋದು. 7 ಮಿನಿಟ್ಸ್ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಸುತ್ತಮುತ್ತ ವ್ಯೂ ನೋಡಿ ಏನು ಸಖತ್ತಾಗಿದೆ.
ಸೊ ಈ ಇಡೀ ಬೋಟಲ್ಲಿ ನಾನು, ಶ್ರೀನಿ, ಅಗಸ್ತ್ಯ ಅವೆರಡು ಹುಡುಗಿಯರು ಬಿಟ್ಟರೆ ಯಾರೂ ಇಲ್ಲ. ಯಾಕಂದರೆ ಎಲ್ಲರೂ ವಾಪಸ್ ಮನೆಗೆ ಹೋಗ್ತಾವ್ರೆ. ನಾವು ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಕ್ಯಾಬ್ ಇದೆ ಅಂತೆ ವಾಪಸ್ ರಿಟರ್ನ್ಗೆ. ಸೊ ಬೇಕಾದರೆ ಏನೂ ಸಿಗಲಿಲ್ಲ ಅಂದರೆ ಕ್ಯಾಬ್ ತೊಗೊಂಡು ಹೋಗ್ಬೋದು. ಅದು ಬಿಟ್ಟರೆ ಬಸ್ ಇದೆ. ಸೊ ಬಸ್ ನೋಡಬೇಕು ಹೆಂಗಾಗುತ್ತೆ ಹಂಗೆ. ನಾವು ಕಾಣ್ತಾ ಇದ್ದಾರೆ ದೂರದಿಂದ ಅಷ್ಟು ಅನ್ನಿಸ್ಲಿಲ್ಲ, ಬಟ್ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ನೋಡೋದಕ್ಕೆ ಅಲ್ಲಿಂದ ಇಲ್ಲಿಗೆ ನಾವು ಬಂದಿರೋದು. ಸಖತ್ತಾಗಿದೆ ನೋಡಿ. ಇಲ್ಲಿ ನೀವು ಫೇರಿಯಿಂದನೇ ಬರಬೇಕು, ಇಲ್ಲಾಂದರೆ ಬಸ್ಸಿಂದ. ಟ್ರೈನ್ ಇಲ್ಲ ಇಲ್ಲಿಗೆ. ಇದು ಚರ್ಚ್ ಇದೆ. ಲೆಟ್ಸ್ ಗೋ. ರಸ್ತೆ ಹಚ್ತೀನಿ ಅಂತಾನೆ ಯಾವಾಗಲೂ. ಗೈಸ್, ನನ್ನ ಲೈಫಲ್ಲೇ ನಾನು ಹಿಂಗೆ ನೋಡಿಲ್ಲ. ನಾನು ಎಷ್ಟು ಸಖತ್ತಾಗಿದೆ ನೋಡಿ ಮನೆಗಳು ಮಾತ್ರ. ಆಮೇಲೆ ಅಲ್ಲಿ ಪಿಂಕ್ ಕಲರ್ದ ಅದು ಇಷ್ಟೇ, ಅದು ಎಷ್ಟು ಕ್ಯೂಟ್ ಇದೆ. ಅದನ್ನು ನೋಡಿ ಹೇಗೆ ಅರೇಂಜ್ ಮಾಡಿದ್ದಾರೆ. ನೋಡೋಕ್ಕೆ ಎಷ್ಟು ಚಂದ ಅನ್ನಿಸ್ತಾ ಇದೆ ಇದೆಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಂಡವ್ರೆ. ಆ ತಾತ ಓಡ್ತಾ ಇದ್ದಾರೆ ಅಂತೆ. ಅವರು ಇವನು ನೋಡ್ತಾರೆ, ಓಡ್ತಾರೆ. ಇವನು ಅವರಿಂದ ಓಡ್ತಾವನೆ. ಗೈಸ್, ಇವು ನೋಡಿ ಇವು ಮನೆಗಳು. ಇಲ್ಲೆಲ್ಲ ಸೋವಿನಿಯರ್ಸ್ ಇವನ್ನೆಲ್ಲ ಮಾರ್ತಾರೆ. ಬೇಕಾದವ್ರು ತೊಗೋಬೋದು, ಕೆಟ್ಟು ಕಾಸ್ಟ್ಲಿ ಇಟ್ಟಿರ್ತಾರೆ. ಬಟ್ ವ್ಯೂ ನೋಡಿ. ನೋಡಿ ಏನು ಸಖತ್ತಾಗಿದೆ ಬೋಟು. ಇಲ್ಲಿ ಡಕೀಸ್ ಮೌಂಟೇನ್ ಚೆನ್ನಾಗಿದೆ. ಸಖತ್ ಕ್ಯೂಟ್ ಇದೆ ಇದು ವಿಲೇಜ್. ಇದು ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಕಾರ್ ಪಾರ್ಕಿಂಗ್ ಇರಬೇಕದು. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಸಖತ್ ಕ್ಯೂಟ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಗಿಡ ಕಡೀತಾರೆ. ಇಲ್ಲಿ ನೋಡಿ ಅವ್ರು ಗಿಡಕ್ಕೆ ಹೆಂಗೆ ಮಾಡಿದಾನೆ. ಗಿಡ ಕಡ್ದಿಲ್ಲ ಅವರು. ಸಖತ್ತಾಗಿದೆ ಅಲ್ವಾ. ಆಮೇಲೆ ಆ ಮನೆ ನೋಡಿ. ಆ್ಯಕ್ಚುಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಬರೀ ಗಂಡ್ಲೆ ಸಿಟ್ಟು ಚೆಂದ ಕಾಣ್ತಾ ಇದೆ ಅಂತ. ಮಸ್ತ್ ಕಾಣಕತ್ತದೆ. ಸೊ ಗೈಸ್ ಇದು ನೋಡಿದ್ದೆ ಟ್ರೆಡಿಷ್ನಲ್ ಆಸ್ಟ್ರಿಯನ್ ಬೇಕರಿ ಅಂತೆ. ಕ್ಲೋಸ್ ಆಗಿಬಿಟ್ಟಿದೆ. ಎಷ್ಟು ಗಂಟೆ ಕ್ಲೋಸ್ ಅಂದರೆ ಬರೆದು ಬಿಟ್ಟವ್ರೆ. ಮಂಡೇ ಟು ಸ್ಯಾಟರ್ಡೇ 6 ಕ್ಲೋಸು, ಸಂಡೇ 4 o'clock ಕ್ಲೋಸು. ಗೈಸ್ ಅದೇ ಇವತ್ತು ನಮ್ಮದು ಸ್ಟೇ. ಸುತ್ತಮುತ್ತ ನೋಡಿ ಈ ವ್ಯೂವಲ್ಲಿ ಇವತ್ತು ಒಬ್ಬರು ಇಲ್ಲ, ನಾವೇ 3 ವಾಕ್ ಮಾಡ್ತಾ ಇದ್ದೀವಿ. ಇಲ್ಲಿಬ್ಬರು. ಇದೇ ನಮ್ಮ ಟ್ರೈನ್ ಸ್ಟೇಷನ್ನು. ಸೊ ಟ್ರೈನ್ ಸ್ಟೇಷನಿಂದ ನೋಡಿಲಿ 10 ಹೆಜ್ಜೆನೂ ಇಲ್ಲ. ಇದು ಚೆನ್ನಾಗಿದೆ. ಏನಾದರೂ ಸಿಗುತ್ತೆ ತಿನ್ನೋದಕ್ಕೆ ಅಂತ ನೋಡೋಣ. ಏನಾದರೂ ಸಿಕ್ತು ಅಂದ್ರೆ ಇದು ಸೊ ಅದ್ರ ಆಬೆಟ್ರಾನ್ ಇದು ಇಲ್ಲಿದೆ ನೋಡಿ ಆಬೆಟ್ರಾನ್. ಆ್ಯಂಡ್ ಏನೇನು ಎಕಡೆ ಹೋಗ್ಬೋದು ಅದೆಲ್ಲ ಇವೆಲ್ಲ ರೆಂಟ್, ಬೋಟ್ ರೆಂಟಿಗೆ, ಅದಕ್ಕೆ ಇದಕ್ಕೆಲ್ಲ. ಇಲ್ಲಿಂದ ಎಷ್ಟೆಷ್ಟು ಕಿಲೋಮೀಟ್ರ್ ಏನೇನಿದೆ, ಎಷ್ಟೆಷ್ಟು ಮೀಟ್ರ್ ಇದೆ. ದಿಸ್ ಇಸ್ ಅವರ್ ರೂಮ್. ವ್ಯೂ ನೋಡಿ ಸಖತ್. ನಮ್ಮ ರೂಮ್ ಕೆಳಗಡೆನೆ ಓನರ್ದೇ ಒಂದು ಇದು ಇದೆ, ಶಾಪ್ ಇದೆ ಕುತ್ಕೊಳ್ಳೋದಕ್ಕೆ. ಏನೂ ಇಲ್ಲ ಅವ್ರ ಕಡೆ ವೆಜ್ಜು. ಸೊ ಇದು ಕ್ಯಾರೆಟ್ ಕೇಕು, ಆಮೇಲೆ ಆ್ಯಪಲ್, ಆಮೇಲೆ ಇದೊಂದು ಚಿಪ್ಸ್ ಒಂದು ತೊಗೊಂಡು ಸ್ವಲ್ಪ ಖಾರ ಖಾರ ಇರಲಿ ಅಂತೆ. ಮುಂದೆ ವ್ಯೂ ನೋಡಿ. ಈ ವ್ಯೂ ಜೊತೆಗೆ ನಾವೇನು ಟೈಮ್ ಬಂದುಬಿಟ್ಟು 7:58 8 ಅಂದ್ಕೊಳ್ಳಿ. 8 ಆಗಿದೆ. ನಿಮ್ಗೆ ಬೆಳಕು ಇನ್ನೂ ಇಷ್ಟು ಬೆಳಕಿದೆ. ಈ ಮನೆ ನೋಡಿ ಏನು ಸಖತ್ತಾಗಿದೆ. ಆಮೇಲೆ ಇಲ್ಲಿ ನೋಡಿ ಇದು 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 ಬಿಡಿ, ಇದನ್ನು ನೋಡಿ ನೀವು. ಕಟ್ಟಿಗೆ ಇವೆಲ್ಲ
ಥಂಡಿಗಾಲದಾಗ ಭಾರಿ ವರ್ಸ್ಟ್ ಚಳಿ ಇರುತ್ತೆ ಇಲ್ಲಿ. ಅದನ್ನ ಹೇಗೆ ಮಾಡಿದ್ದಾರೆ ನೋಡೋದು, ಹಾಗೇನೂ ಇಡ್ಬೋದು. ಅದನ್ನು ಡೆಕೋರೇಟ್ ಎಷ್ಟು ಚೆಂದ ಮಾಡ್ತಾರೆ ಇವರು. ಪ್ಲಸ್ ಪಾಯಿಂಟ್ ಏನಂತಂದರೆ ಡೆಕೋರೇಷನ್ ಚೆನ್ನಾಗಿ ಮಾಡ್ಕೋತಾರೆ. ಮನೆ ಒಂದು ಫ್ಲವರ್ಸ್ ಆಗಲಿ, ಆಮೇಲೆ ಹಿಂಗೆ ಗುಬ್ಬಿ ಥರ ಇಡೋದು, ಡೆಕೋರೇಷನ್. ನಿಮಗೆ ಎಲ್ಲಾದರೂ ನಾವು ಆ್ಯಕ್ಷನ್ ಅಂತ ಒಂದು ಶಾಪ್ ಇರುತ್ತೆ, ಅಲ್ಲೆಲ್ಲ ಮಾರ್ಕೆಟಿಗೆ ಹೋದರೆ ಮನೆ ಡೆಕೋರೇಷನ್ ಐಟಮ್ಸ್ ಇಷ್ಟೊಂದು ಸಿಗುತ್ತೆ ಅಂದರೆ ಸಿಕ್ಕಂಗೆ ಡೆಕೋರೇಷನ್ ಐಟಮ್ ಸಿಗುತ್ತೆ ಅಲ್ಲಿ. ನೋಡಿ, ಈ ಲೈಟ್ ಹಚ್ಚಿದ ತಕ್ಷಣ ನಮ್ಮ ರೂಮ್ ಲುಕ್ಕೇ ಚೇಂಜ್ ಇತ್ತು. ಸಖತ್ತಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲೇ ಚೆನ್ನಾಗಿದೆ ಆಬ್ವಿಯಸ್ಲಿ, ಮತ್ತಿಷ್ಟು ಚೆನ್ನಾಗಿ ಕಾಣ್ತದೆ. ಆ್ಯಕ್ಚುಲಿ ನನ್ನ ಮಕ್ಕನೂ ಚೆಂದ ಮಾಡಿದ್ದು, ಭಾಳ ಟಯರ್ಡ್ ಆಗಿದೆ.